ರತ್ನ ಮತ್ತು ಆಭರಣ ಉದ್ಯಮದ ಅತ್ಯುತ್ತಮ ಮಹಿಳಾ ಉದ್ಯಮಿಗಳಿಗೆ ಐಬಿಜೆಯ ಗೋಲ್ಡನ್ ಗರ್ಲ್ಸ್ ಪ್ರಶಸ್ತಿ ಪ್ರದಾನ ಬೆಂಗಳೂರು ಏಪ್ರಿಲ್ 27. ವಿಶ್ವ ಆಭರಣ ಕ್ಷೇತ್ರದಲ್ಲಿ ಬೆಂಗಳೂರು ನಗರದ ಹೆಸರನ್ನು ಉಜ್ವಲಗೊಳಿಸುವ ನಿಟ್ಟಿನಲ್ಲಿ ರತ್ನ ಮತ್ತು ಆಭರಣ ಉದ್ಯಮದಲ್ಲಿ ತೊಡಗಿಕೊಂಡಿರುವ ಮಹಿಳಾ ಉದ್ಯಮಿಗಳ ಪಾತ್ರ ಬಹಳ ಮಹತ್ವದ್ದಾಗಿದೆ ಎಂದು ಬಿಡಿಯ ಅಧ್ಯಕ್ಷರಾದ ಎನ್.ಎ. ಹ್ಯಾರಿಸ್ ಅಭಿಪ್ರಾಯಪಟ್ಟರು. ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಹೀರಾ ಜವೆರಾತ್ ಟ್ರೇಡ್ ಮೀಡಿಯಾ ಗ್ರೂಪ್ ಎಂಟರ್ಪ್ರೈಸಸ್ ಸಹಯೋಗದೊಂದಿಗೆ ಐಬಿಜೆಯ ಆಭರಣ ವಿಭಾಗದ ರಾಷ್ಟ್ರೀಯ ಅಧ್ಯಕ್ಷ ಡಾ. ಚೇತನ್ ಕುಮಾರ್ ಮೆಹ್ತಾ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ 3ನೇ ಆವೃತ್ತಿಯ ಐಬಿಜೆಯ ಗೋಲ್ಡನ್ ಗರ್ಲ್ಸ್ ಪ್ರಶಸ್ತಿ ನೀಡಿ ಗೌರವಿಸಿ ಮಾತನಾಡಿದರು. ಕರ್ನಾಟಕ ರಾಜ್ಯ ಅದರಲ್ಲೂ ಬೆಂಗಳೂರು ನಗರ ವಿಶ್ವರತ್ನ ಮತ್ತು ಆಭರಣ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಇದಕ್ಕೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಮಹಿಳಾ ಉದ್ಯಮಿಗಳ ಪಾತ್ರ ಹಿರಿದಾಗಿದೆ. Thank you, Chetan, for getting me here today. And my friend Bhalu Prasad Naidu is here. And Madam Sri Lakshmi Kamath, Abharan Jewelers. And as a child, I was been going to their shop, I suppose, with my mother. Today my mother is not there with me, but Abharan was a place where every woman would like to go. Nice to have you here, Madam. And of course, Mr. Rajesh Bajaj and Reena, and all of you, very nice. An award is the best thing to happen in society. So I agreed to come here because it was an award being given to especially women and to those achievers, which is very important. Every achiever in a society should be appreciated, which is very important for the society to grow. If we don't appreciate achievers, the society will not proceed forward. So that is the great event happening here today. So I was very happy to be as a part of that today, because gold, you know, I just asked Madam Kamath, what is 1 gram gold costing today? She said 9,000 rupees. She said she started with 235 rupees. So see the difference. Who have bought long ago, automatically it would have increased. But who wants to buy now, what do they do, is a big question. Because 1 sovereign is going to cost almost 90,000. Gold, without that we can't. And with it is so difficult. That's the situation today. ಬಿಡ್ಲಿಕ್ಕೆ ಆಗಲ್ಲ, ತಗೊಳ್ದೆ ಇರ್ಲಿಕ್ಕೆ ಆಗಲ್ಲ. ಈ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಚಿನ್ನ ಇರಲೇಬೇಕು, ಊಟ ಇಲ್ಲದೆ ಇದ್ರೂ ಚಿನ್ನ ಇರಬೇಕು. ನೀವೆಲ್ಲರೂ ನಮ್ಮ ಸಹೋದರಿಯರು ಕೂತಿದ್ದೀರಿ, ನಿಮಗಂತೂ ಚಿನ್ನ ಇಲ್ಲದೆ ಇದ್ರೆ ಆಗಲ್ಲ. ಚಿನ್ನ ಸೇರುವಾಗಲೇ ನೀವು ಯು ಬಿಕಮ್ ಕಂಪ್ಲೀಟ್. Like they say, a gentleman is fully complete when a tailor sits a good suit for him. Like that, a woman is complete when gold is put on her. That is what the gold is meant for. ಇವತ್ತು ಬಹಳ ದೊಡ್ಡ ದಿನ ನಮಗೆಲ್ಲರಿಗೂ. ನೀವು ನೋಡಿದ್ದೀರಾ ನಮ್ಮ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿ ಏನಿದೆ, ಎಷ್ಟು ದೊಡ್ಡದಾಗಿ ಜೆಮ್ಸ್ ಆ್ಯಂಡ್ ಜ್ಯುವೆಲರಿ ಇಂಡಸ್ಟ್ರಿ ಬೆಳೆದಿದೆ. ಆ ಬೆಳೆಯೋ ಕಾರಣ ವುಮೆನ್ಸು. ಅವರು ಬಂಗಾರ ಚಿನ್ನ ವಜ್ರ ಹಾಕ್ಕೊಂಡ್ರೆ ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ, ದೊಡ್ಡದಾಗುತ್ತೆ. ನಾವು ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ, ಬಟ್ ಎಲ್ಲೋ ನಾವು ಒಂದು ವುಮೆನ್ಸ್ ಎಂಪವರ್ಮೆಂಟ್ ಅಂತ ಅವ್ರು ಮರ್ತಿದ್ದೀವಿ. ನಮ್ಮ ದೇಶದಿಂದ ನಮ್ಮ ಜ್ಯುವೆಲರಿ ಇಂಡಸ್ಟ್ರಿಗೆ ಅವರು ಬಹಳ ದೊಡ್ಡ ಯೋಗದಾನ ಕೊಟ್ಟಿದ್ದಾರೆ. ಇವತ್ತು ನಾನು ಭಾಳ ಖುಷಿಯಾಗಿ ಮತ್ತು ಹರ್ಷಾಗಿ ಹೇಳ್ಬೋದು, ಈ ಸತಿ ನಾವು 3ನೇ ಎಡಿಷನ್ನು ಗೋಲ್ಡನ್ ಗರ್ಲ್ಸ್ ಅವಾರ್ಡ್ ಅಂತ, ಇದು ಒಂದು ರಾಷ್ಟ್ರೀಯ ಅಸೋಸಿಯೇಷನು, ಇಂಡಿಯಾ ಬುಲಿಯನ್ ಆ್ಯಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಇಬ್ಜಾ ಅಂತ, ನಮ್ಮ ಭಾರತದ ಭಾಳ ಹಳೆಯದ ಅಸೋಸಿಯೇಷನ್ ಇದು. ಈ ಅಸೋಸಿಯೇಷನ್ನು ಆರ್ಗನೈಸ್ ಮಾಡ್ತಾ ಇರೋದು ಗೋಲ್ಡನ್ ಗರ್ಲ್ಸ್ ಅವಾರ್ಡ್ ಅಂತ, ಅಸೋಸಿಯೇಷನ್ ವಿತ್ ಹೀರಾ ಜವರಾತ್ ಅಂತ. ಮಿಸ್ಟರ್ ರಾಜೇಶ್ ಬಜಾಜು ಮತ್ತು ರೀನಾಜಿ ಇಲ್ಲಿದ್ದಾರೆ, ಅವರು ನಮ್ಮ ಹೀರಾ ಜವರಾತಿಂದ. ಈ ಅವಾರ್ಡ್ ನಾವು ಯಾಕೆ ಈ ಸತಿ ಬೆಂಗಳೂರಲ್ಲಿ ಮಾಡಿದ್ದೀವಿ ಅಂದರೆ, ಯಾವಾಗಲೂ ಮುಂಬೈ ದಿಲ್ಲಿ ಅಂತ ನಾವು ಎಲ್ಲ ಕಡೆ ಹೋಗ್ತಾಯಿದ್ದೀವಿ, ಎಲ್ಲ ಕಡೆ ಹೋಗಿ ನಮ್ಮ ಫಾರ್ಮ್ಗಳು ಫಿಲ್ ಮಾಡ್ತಾಯಿದ್ದೀವಿ.
ನಮ್ಮ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಎಲ್ಲಾದರೂ ಇದು ಒಂದು ನಾವೆಲ್ಲೋ ಮಿಸ್ ಔಟ್ ಮಾಡ್ತೀನಂತ ನಾನು ಒಂದು ರಾಷ್ಟ್ರೀಯ ಅಧ್ಯಕ್ಷ ಆಗಿ ಈಗ ಈ ಇಂಡಿಯಾ ಬುಲಿಯನ್ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಬೆಂಗಳೂರಿಂದ ನಾನು ಒಂದು ರಾಷ್ಟ್ರೀಯ ಅಧ್ಯಕ್ಷ ಬಾಂಬೆಗೆ ಆಗಿ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಎಲ್ಲ ನಾವು ಎಷ್ಟು ಟ್ಯಾಲೆಂಟ್ ಇದೆ ಅಂತ ಫುಲ್ ದೇಶಕ್ಕೆ ತೋರಿಸ್ಬೇಕಂತ ನನಗೆ ಭಾಳ ಆಸೆ ಇತ್ತು. ಈ ಅವಕಾಶ ಈ ಸತಿ ನಮ್ಗೆ ಸಿಕ್ಕಿತ್ತು. ನಾವು 11 ವುಮೆನ್ಸು ಇಂಡಿಯಾಯಿಂದ ಯಾರು ನಮ್ಮ ಜೆಮ್ಸ್ ಜ್ಯುವೆಲ್ಲರಿ ಇಂಡಸ್ಟ್ರಿಗೆ ಎಷ್ಟು ದೊಡ್ಡದಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಇವತ್ತು ಡಿಸೈನಿಂಗ್ ಆಗಿರಲಿ, ಗೋಲ್ಡ್ ಕಾನ್ಸೆಪ್ಟ್ ಆಗಿರಲಿ, ಇಲ್ಲ ನಮ್ಮ ಬಿಸ್ನೆಸ್ ದೊಡ್ಡದಾಗಿರಲಿ, ಎಂಥ ವಿಷಯದಲ್ಲೂ ನಮ್ಮ ವುಮೆನ್ಸ್ ಎಷ್ಟು ದೊಡ್ಡ ಮಟ್ಟಿಗಾಗಿ ಗ್ರೋ ಆಗಿದ್ದಾರೆ, ಅವರಿಂದ ನಮ್ಮ ಇಂಡಸ್ಟ್ರಿ ಎಷ್ಟು ದೊಡ್ಡ ಗ್ರೋ ಆಗಿದೆ ಅಂತ ಅದಕ್ಕೆ ನಾವು ಒಂದು ಧನ್ಯವಾದ ಹೇಳೋದು ಒಂದು ರೀತಿ ಇದು. ಅದಕ್ಕೆ 11 ವುಮೆನ್ಸು ನಾವು ಇವತ್ತು ಆಲ್ ಓವರ್ ಇಂಡಿಯಾಯಿಂದ ಚೂಸ್ ಮಾಡಿದ್ದೀವಿ. 12 ಒಂದು ಸರ್ಪ್ರೈಸ್ ಅವಾರ್ಡು ಇಟ್ಟಿದ್ದೀವಿ. ಇನ್ನೊಂದು ಏನು ಒಳ್ಳೆಯದಂದರೆ, ಬಹಳ ಒಳ್ಳೆ ವಿಷಯ ಮತ್ತು ಮನಸ್ಸಿಗೆ ಸಂತೋಷ ಆಗೋ ವಿಷಯ ಅಂದರೆ 8 ಅವಾರ್ಡು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರಿಂದ ಸಿಗ್ತಾ ಇದೆ. 8 ವುಮೆನ್ಸ್ಗೆ, 3 ವುಮೆನ್ಸು ದಿಲ್ಲಿ ಮತ್ತು ಬಾಂಬೆಯಿಂದ ಇದ್ದಾರೆ, ಮತ್ತು 8 ವುಮೆನ್ಸ್ ನಾವು ಬೆಂಗಳೂರು ವುಮೆನ್ಸ್ಗೆ ಅವಾರ್ಡ್ ಕೊಡ್ತಾ ಇದ್ದೀವಿ. ಈ ಅವಾರ್ಡ್ ಗೋಲ್ಡನ್ ಗರ್ಲ್ಸ್ ಅವಾರ್ಡ್ 3rd ಎಡಿಷನ್ನು ಶಾಂಗ್ರಿಲಾಲ್ ನಡೀತಾ ಇದೆ. ಇದಕ್ಕೆ ನಮ್ಮ ಚೀಫ್ ಗೆಸ್ಟು ಹ್ಯಾರಿಸ್ ಸರ್ ಬರ್ತಾ ಇದ್ದಾರೆ, ಮತ್ತು ನಮ್ಮ ಗೆಸ್ಟ್ ಆಫ್ ಆನರು ಆಭರಣಿಂದ ಮತ್ತು ಭಾನುಪ್ರಸಾದ್ ನಾಯ್ಡು ಅವ್ರು ಬರ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ಪ್ರೋಗ್ರಾಮ್. ಯಾಕಂದರೆ ನಾವು ಇವತ್ತು ಏನು ಮಾಡಿದ್ರು ನಾವು ವುಮೆನ್ಸ್ ಎಂಪವರ್ಮೆಂಟ್ ಬಗ್ಗೆ ನಾವು ನಮ್ಮ ಪ್ರಧಾನಮಂತ್ರಿಯವರು ಮಾತಾಡ್ತಾರೆ, ನಾವು ಮುಂದೆ ಆಗಬೇಕಂತ. ಈ ನಮ್ಮ ಅಸೋಸಿಯೇಷನು, ಇಬ್ಜಾ ಅಸೋಸಿಯೇಷನು ಇದು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ. ಇದು 3ನೇ ವರ್ಷ ನಾವು ಮಾಡ್ತಾಯಿದ್ದೀವಿ. ನಾನು ಅಧ್ಯಕ್ಷ ಜ್ಯುವೆಲ್ಲರ್ಸ್ ಅಸೋಸಿಯೇಷನ್ ಬೆಂಗಳೂರು, ಅದನ್ನು ನಾವು ಈ ಜೊತೆಗೆ ಕ್ಲಬ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀವಿ.